ಮುಧೋಳ ನಗರದ ಹೌಸಿಂಗ್ ಕಾಲೋನಿ ಶನಿವಾರ ಸಂಜೆ ವಿಶೇಷ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಯಿತು. ದೇವರ ಮಕ್ಕಳುಗಳ ಈ ಕಾರ್ಯಕ್ರಮ ಮಾದರಿಯಾಯಿತು. ಹೌದು, ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ ಸಂಚಾಲಿತ ಅರುಣ ಚೇತನ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆ ಸೇವಾ ಬಸ್ತಿಯಲ್ಲಿ ಸಂತರ ಪಾದಯಾತ್ರೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸಂತರ ಪಾದಯಾತ್ರೆ ಬಳಿಕ ಆರಂಭವಾದ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಜರಿದ್ದರು. ಪೂರ್ವದಲ್ಲಿ ಸಂತರು ಪಾದಯಾತ್ರೆ ನಡೆಸಿದ್ರು. ವೇದಿಕೆಯ ಕಾರ್ಯಕ್ರಮ ಗೀತೆಗಳ ಮೂಲಕ ಆರಂಭವಾಯಿತು. ನಂತರದಲ್ಲಿ ದೀಪ ಬೆಳಗಿಸಿದ ಗಣ್ಯರು ಪೂಜ್ಯರು ಭಾರತಾಂಬೆಗೆ ಪುಷ್ಪ ನಮನ ಸಲ್ಲಿಸಿದ್ರು. ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮ ಜ್ಯೋತಿರ್ನಮೋಸ್ತುತೆ ಆತ್ಮ ಜ್ಯೋತಿ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿರ್ನಮೋಸ್ತುತೆ. ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದುಡೆ ಎನ್ನೊಡೆಯನ ಹಾಡುವೆ ಬೇಡಿದುಡೆ ಎನ್ನೊಡೆಯನ ಬೇಡುವೆ ಹಾಡಿದುಡೆ ಎನ್ನೊಡೆಯನ ಹಾಡುವೆ ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ವಿಶೇಷ ಚೇತನ ಮಕ್ಕಳು ದೀಪ ಬೆಳಗಿಸಿ ಹುಟ್ಟುಹಬ್ಬ ಆಚರಿಸಿದ್ರು. ಇದೊಂದು ವಿಶೇಷ ಸಮಯವಾಗಿತ್ತು. ದೀಪ ಬೆಳಗಿಸಿ ಜನ್ಮದಿನ ಆಚರಿಸಿ ಮಾದರಿ ಹುಟ್ಟುಹಬ್ಬಕ್ಕೆ ಮುನ್ನುಡಿ ಬರೆಯಲಾಯಿತು. ವಿಶೇಷ ಚೇತನ ಮಕ್ಕಳ ನಡುವೆ ನಡೆದ ಈ ಕಾರ್ಯಕ್ರಮ ಅನೇಕ ವಿಶೇಷತೆಗಳಿಗೆ ಸಾಕ್ಷಿಯಾಯಿತು. ಬಳಿಕ ಈ ವಿಶೇಷ ಮಕ್ಕಳಿಗೆ ಮಾಲಾರ್ಪಣೆ ಮಾಡಿ ಶುಭಾಶಯ ಕೋರಲಾಯಿತು. ವೇದಿಕೆಯಲ್ಲಿ ಹಾಜರಿದ್ದ ಪೂಜ್ಯರು ಗಣ್ಯರು ಮಕ್ಕಳಿಗೆ ಹಾರೈಸಿದ್ರು. ನಂತರ ಮಾತೆಯರ ನೃತ್ಯಕ್ಕೆ ನೆರೆದವರು ಮನಸೋತರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ವಿಶೇಷ ಚೇತನ ಮಕ್ಕಳು ಹಾಕಿದ ಹೆಜ್ಜೆಗಳು ದೇವರೇ ದರಿಗಿಳಿದು ಬಂದು ಮೈಮರೆತು ಕುಣಿದಂತಿತ್ತು. ನೆರೆದಿದ್ದ ಸಾರ್ವಜನಿಕರ ಚಪ್ಪಾಳೆಗಳು ಮಕ್ಕಳನ್ನ ಇನ್ನಷ್ಟು ಹುರಿದುಂಬಿಸಿತು.
ಈ ವೇಳೆ ಹಲವಾರು ಗಣ್ಯರು ಶಾಲೆಯ ಅಭಿವೃದ್ಧಿಗಾಗಿ ಮಕ್ಕಳ ನೆರವಿಗಾಗಿ ದೇಣಿಗೆ ನೀಡಿ ಸಹಕರಿಸಿದ್ರು. ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವ ಕೆಲಸ ಮಾಡಿದ್ರು. ವೇದಿಕೆಯಲ್ಲಿ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳು, ವಿರಕ್ತ ಮಠ ಗವಿಮಠ ಮುಧೋಳ, ಶ್ರೀ ಶೋಭ ನಿತ್ಯಾನಂದ ಮಹಾಸ್ವಾಮೀಜಿಗಳು, ಅಡವಿ ಆಶ್ರಮ ರೂಢಿ, ಅರವಿಂದರಾವ್ ದೇಶಪಾಂಡೆ, ಪ್ರಾಂತ ಕಾರ್ಯಕಾರಿಣಿ ಸದಸ್ಯ, RSS ಸಂಘ ಕರ್ನಾಟಕ ಉತ್ತರ, ಹಜಾರೆ ಸಮೂಹ ಸಂಸ್ಥೆಯ ಮುಖ್ಯಸ್ಥ ಸತೀಶ್ ಹಜಾರೆ, ವೈದ್ಯರಾದ ವೀರಣ್ಣ ಜತ್ತಿ, ಶಾಲೆಯ ಅಧ್ಯಕ್ಷರಾದ ಬಸವರಾಜ ಗೋಸಾರ್, ಶಾಲೆಯ ಕಾರ್ಯದರ್ಶಿ ಶ್ರೀಕಾಂತ ಸಂಕೇಶ್ವರ್, ಇಸ್ರೇಲ್ ಕೆಮಿಕಲ್ ಲಿಮಿಟೆಡ್ನ CEO ಅನಂತ್ ಕುಲಕರ್ಣಿ ಮುಂತಾದವರು ಹಾಜರಿದ್ದರು.